ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಷ್ಟ್ರೀಯ ಮಹಿಳಾ ಜನ್ ಸುನ್ವಾಯಿ, ರಾಜ್ಯ ಮಹಿಳಾ ಆಯೋಗದಿಂದ ಅಹವಾಲು ಆಲಿಕೆ. ಕೃಷಿ ಹೊಂಡಗಳ ಸುರಕ್ಷತೆ ಹಾಗೂ ಜೀವಹಾನಿ ತಡೆಗೆ ವಿಧಾನ ಪರಿಷತ್ ಸಭಾಪತಿಗಳಿಂದ ಕೃಷಿ ಸಚಿವರಿಗೆ ಪತ್ರ. ವಿಜಯಪುರ ಜಿಲ್ಲೆ ಇಂಡಿಯ ರಾಜಶ್ರೀ ಅನಂತ್ ಜೈನ್ರಿಂದ ಮಿಯಾಜಾಕಿ ಮಾವಿನ ಲಾಭದಾಯಕ ಕೃಷಿ. ಘನವಾದ ಅಭ್ಯಾಸಗಳು ಸುದೃಢ ಯಕೃತ್ತು ಧ್ಯೇಯದೊಂದಿಗೆ ಇಂದು ವಿಶ್ವ ಯಕೃತ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 2024ರಲ್ಲಿ 420 ಮಹಿಳೆಯರು ಕಾಣೆಯಾಗಿದ್ದು, 410 ಮಹಿಳೆಯರನ್ನು ಪತ್ತೆ ಹಚ್ಚಲಾಗಿದೆ. 2025ರಲ್ಲಿ 483 ಮಹಿಳೆಯರು ಕಾಣೆಯಾಗಿದ್ದು, 468 ಮಹಿಳೆಯರನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜೆ ಶೋಭಾರಾಣಿ ತಿಳಿಸಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ನಿರ್ದೇಶನದಂತೆ ಮಹಿಳಾ ಜನ್ ಸುನ್ವಾಯಿ ಕಾರ್ಯಕ್ರಮದಲ್ಲಿ ಅವರು ಸಭೆಗೆ ಮಾಹಿತಿ ನೀಡಿದರು. ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸಲು ಡಿಜಿಟಲ್ ಪೊಲೀಸ್ ಕ್ರಾಂತಿ ಕಾರ್ಯಕ್ರಮ ನಡೆಸಿ ಮಹಿಳೆಯರ ದೂರುಗಳಿಗೆ ಕ್ಯೂಆರ್ ಕೋಡ್ ಕಡ್ಡಾಯ ಎಂದು ಅಧ್ಯಕ್ಷೆ ಚೌಧರಿ ಹೇಳಿದರು. ನಾರಿ ಶಕ್ತಿ ವಂದನೆ ಮಹಿಳಾ ಮೀಸಲು ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಅಂಗೀಕಾರವನ್ನು ತಡೆಯುವ ಮೂಲಕ ವಿಪಕ್ಷಗಳ ನಡೆ ಭ್ರೂಣ ಹತ್ಯೆಗೆ ಸಮನಾಗಿತ್ತು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕಿಸಿದ್ದಾರೆ. ನಿನ್ನೆ ರಾತ್ರಿ 8:30ಕ್ಕೆ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಅವರು, ಮಹಿಳೆಯರನ್ನು ಸಬಲೀಕರಿಸುವ ಗುರಿ ಹೊಂದಿರುವ ನಾರಿ ಶಕ್ತಿ ಉಪಕ್ರಮ ಒಂದು ಮಹಾಯಜ್ಞ, ತಮ್ಮ ಪ್ರಯತ್ನ ಮುಂದುವರಿಯಲಿದೆ ಎಂದರು. करोड़ों महिलाओं की नजर संसद पर थी. देश की नारी शक्ति देख रही थी. मुझे भी ये देखकर बहुत दुख हुआ कि जब ये नारी हित का प्रस्ताव गिरा तो कांग्रेस, डीएमके, टीएमसी, सपा जैसी परिवारवादी पार्टियां खुशी से तालियां बजा रही थी. महिलाओं से उनके अधिकार छीनकर ये लोग मेजे थपथपा रहे थे. उन्होंने जो किया वो केवल टेबल पर थाप नहीं थी, वो नारी के स्वाभिमान पर, उसके आत्मसम्मान पर चोट थी. ವಿಜಯಪುರ ಜಿಲ್ಲೆ ಇಂಡಿಯ ರಾಜಶ್ರೀ ಅನಂತ್ ಜೈನ್ ತಮ್ಮ 10 ಎಕರೆ ತೋಟದಲ್ಲಿ ಜಪಾನ್ ದೇಶದ ಮಿಯಾಜಾಕಿ ತಳಿಯ ಮಾವಿನ ಹಣ್ಣು ಸೇರಿದಂತೆ ದೇಶ ವಿದೇಶಗಳ 40ಕ್ಕೂ ಅಧಿಕ ಪ್ರಜಾತಿಯ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದಾರೆ. 3 ಅಥವಾ 4 ಮಿಯಾಜಾಕಿ ಮಾವಿನ ಹಣ್ಣು 1 ಕಿಲೋ ತೂಗಲಿದ್ದು, ವಿದೇಶಗಳಲ್ಲಿ ಪ್ರತಿ ಕಿಲೋಕ್ಕೆ 3 ಲಕ್ಷ, ದೇಸಿ ಮಾರುಕಟ್ಟೆಯಲ್ಲಿ 1 ಲಕ್ಷ ರೂಪಾಯಿ ಬೆಲೆಯಿದೆ. ಪ್ರದೇಶ ಸಮಾಚಾರಕ್ಕಾಗಿ ರಾಜಶ್ರೀ ಅನಂತ್ ಜೈನ್ ಮಿಯಾಜಾಕಿ ಮಾವು ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ. ನಾನ್ ಬೆಳೆದಿರೋದು ಮಿಯಾಜಾಕಿ ಅಂತ ಹೇಳಿ, ಇದನ್ನ ತಂದಿರೋದು ನಾನು ರಾಜಮಂಡ್ರಿಯಿಂದ. ಆ ಹಣ್ಣು ತಂದು ಹಚ್ಚಿದಾಕ್ರೆ ಈ ವರ್ಷ ಏನ್ ಮಾಡ್ದೆ, ಸ್ವಲ್ಪ ಎಲ್ಲಾ ರೈತರಿಗೆ ಗೊತ್ತಾಗ್ಲಿ ನಾನ್ ಬೆಳೆದದ್ದು ಮಿಯಾಜಾಕಿ, ಇಂತ ಬಂಜರ್ ಭೂಮಿಯಲ್ಲಿ ಇಂತ ಹಣ್ಣನ್ನ ಬೆಳೆದಿದ್ರ ನಂಗೂ ಒಂಥರ ಏನೋ ಖುಷಿ ಅನ್ಸಿ 1 ವರ್ಷ 2 ವರ್ಷದಲ್ಲಿ ನನಗ ಅದನ್ನ ಒಳ್ಳೆ ಫಸಲ್ ಕೊಡ್ತಾ ಬಂತು. ಚಿಕ್ಕ ಮಕ್ಕಳನ್ನ ಬೆಳೆಸಿ ಅಂಬೆಗಾಲ್ ಇಡ್ತಾ ಇದ್ದಾಕರೆ ತಂದೆ ತಾಯಿಗೆ ಯಾವ ತರನ ಖುಷಿ ಅನಿಸ್ತದಲ್ಲ, ಅದೇ ತರನಾಗಿ ಆ ಹಣ್ಣನ್ನ ನಾನು ಕೈಯೊಳಗ್ ಹಿಡ್ದಾಕರೆ ನಂಗೂ ಆ ತರನ ಖುಷಿ ಅನಿಸ್ತು. ಯಾಕಂದ್ರೆ ಹಬ್ಬ ನಾವ್ ತರಾಕರೆ ಒಂದೊಂದ್ ಅಗಿನೂ 10,000 ಅಂತ ಕೊಟ್ಟು ತಂದೀವಿ. ಅವು ಹತ್ತವೇನು ಅಂತಂದಿದ್ರು. 25 ಅಗಿ ತರಿಸಿದೆವು. ನಮ್ದೇನ್ ಭಾಳ ಇಲ್ಲ ಹೊಲ ಅನ್ಕೊಂಡ್ರು. ಇವಾಗಾದ್ರೂ 1 kg ಹಣ್ಣನ್ನ 1 ಲಕ್ಷ ರೂಪಾಯಿಗೆ ಕೊಟ್ಟಿದೀವಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ನಗನೂರು ಗ್ರಾಮ ಹಾಗೂ ಚಿಕ್ಕೋಡಿ ಭಾಗದಲ್ಲಿ ಕೃಷಿ ಹೊಂಡಗಳಲ್ಲಿ ಮಕ್ಕಳು ಮುಳುಗಿ ಸಾವನ್ನಪ್ಪಿದ ಘಟನೆಗಳ ಬಗ್ಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೃಷಿ ಹೊಂಡಗಳಿಗೆ ಬೇಲಿ, ಎಚ್ಚರಿಕೆ ಫಲಕ, ಸ್ಥಳೀಯ ಮಟ್ಟದಲ್ಲಿ ಮೇಲ್ವಿಚಾರಣೆ ಹಾಗೂ ಸರ್ಕಾರದ ಒಪ್ಪಿತ ಮಾನದಂಡಗಳ ಕಟ್ಟುನಿಟ್ಟಿನ ಅನುಷ್ಠಾನಕ್ಕೆ ಕೃಷಿ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಗನಾಣೆ ವನವಾಸಿ ಹಾಡಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ವಿದ್ಯುತ್ ದೀಪಗಳ ಸಂಪರ್ಕ ಕಲ್ಪಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ 2023ರ ಸೆಪ್ಟೆಂಬರ್ನಲ್ಲಿ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮನವಿ ಮಾಡಲಾಗಿತ್ತು.
ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಮೆದಗನಾಣೆ ಗ್ರಾಮಸ್ಥರು ಪೂಜೆ ಸಲ್ಲಿಸಿ ಹರ್ಷ ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಘನವಾದ ಅಭ್ಯಾಸಗಳು ಸುದೃಢ ಯಕೃತ್ತು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಯಕೃತ್ತು ದಿನಾಚರಣೆ. ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳು, ಆರಂಭಿಕ ಪತ್ತೆಯ ಮಹತ್ವ ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಏಪ್ರಿಲ್ 19ರಂದು ವಿಶ್ವ ಯಕೃತ್ತು ದಿನ ಆಚರಿಸಲಾಗುತ್ತದೆ. ಹೆಪಟೈಟಿಸ್ ಮತ್ತು ಸಿರೋಸಿಸ್ನಂತಹ ಯಕೃತ್ತಿನ ಕಾಯಿಲೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಯಕೃತ್ತು ದೇಹದಲ್ಲಿ 2ನೇ ಅತಿದೊಡ್ಡ ಅಂಗ, ಮೌನ ಕೆಲಸಗಾರ. ಕೊನೆಯ ಹಂತಗಳವರೆಗೆ ಯಾವುದೇ ಹಾನಿಯ ಲಕ್ಷಣಗಳನ್ನು ತೋರದ ಅಂಗ ಎನ್ನುತ್ತದೆ ಯಕೃತ್ ಅಧ್ಯಯನದ ಯುರೋಪಿಯನ್ ಅಸೋಸಿಯೇಷನ್ ಸಂಸ್ಥೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಮಾಡುವ ಪ್ರತಿಷ್ಠಿತ ಸಂಗೊಳ್ಳಿ ರಾಯಣ್ಣ ಪುರಸ್ಕಾರಕ್ಕೆ ಹಿರಿಯ ಸಾಹಿತಿ ಹಾಗೂ ಹೊಸತು ಪತ್ರಿಕೆ ಸಂಪಾದಕ ಧಾರವಾಡದ ಡಾ ಸಿದ್ದನಗೌಡ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹೆಸರಿನ ಪ್ರಶಸ್ತಿಯನ್ನ ಸ್ವೀಕರಿಸೋಕೆ ನಾನೆಷ್ಟರ ಮಟ್ಟಿಗೆ ಅರ್ಹನೋ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ತ್ಯಾಗ ಜೀವಿಯ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ನಾಡಿನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಳವಳಿಗಳಿಗೆ, ಚಿಂತನೆಗಳಲ್ಲಿ ಕೆಲಸ ಮಾಡಿದವರಿಗೆ ಪ್ರಶಸ್ತಿ ರೂಪದಲ್ಲಿ ಅವರ ಹೆಸರಿನಲ್ಲಿ ಕೊಡ್ತಾ ಇರೋದು ಇದು ಸ್ವಾಗತಾರ್ಹ ವಿಷಯ. ಕಳೆದ 47 ವರ್ಷದ ನನ್ನ ಸಾಮಾಜಿಕ ಚಳವಳಿ ಮತ್ತು ಜನಪರ ಚಳವಳಿಗಳಲ್ಲಿ ನನ್ನ ಮಾರ್ಗದರ್ಶಿಗಳಾದ ನನ್ನ ಜೊತೆಗೆ ಹೋರಾಡಿದವರು ಮತ್ತು ನನಗೆ ಹಿತೈಷಿಗಳು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಈ ಪ್ರಶಸ್ತಿ ಸಲ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಹಾವೇರಿ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜಿಲ್ಲೆಯ ರಾಣಿಬೆನ್ನೂರಿನ ದೊಡ್ಡಕೆರೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಬಳಿಕ ನಿಟ್ಟೂರ್ ಗ್ರಾಮ ತಲುಪಿ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸುವರ್ಣ ಮಹೋತ್ಸವ, ಭಕ್ತ ಕನಕದಾಸರ ಮಹಾದ್ವಾರ ಉದ್ಘಾಟನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಾಡಿನ ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರ ಜಯಂತ್ಯುತ್ಸವದ ಹಿನ್ನೆಲೆ ಧಾರವಾಡದ ಏಲಕ್ಕಿ ಶೆಟ್ಟರ್ ಕಾಲೋನಿಯ ಬಸವಶಾಂತಿ ಮಿಷನ್ ಆವರಣದ ಸೌಹಾರ್ದ ಸಮುದಾಯ ಭವನದಲ್ಲಿ ಇಂದು ಬೆಳಗ್ಗೆ 10:15ಕ್ಕೆ ವಚನ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಖ್ಯ ಅತಿಥಿಯಾಗಿ ಸಾಹಿತಿ ರಂಜಾನ್ ದರ್ಗಾ ಪಾಲ್ಗೊಳ್ಳಲಿದ್ದು, ಪರಿಸರವಾದಿ ರಾಜೇಂದ್ರ ಪೋದ್ದಾರ್ ಅಧ್ಯಕ್ಷತೆ ವಹಿಸುವರು ಎಂದು ಮಹದೇವ್ ಹೊರಟ್ಟಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಇಂದು ವೈಶಾಖ ಶುಕ್ಲ ಪಕ್ಷದ ಅಕ್ಷಯ ತೃತೀಯ. ನಾಳೆ ಬಸವ ಜಯಂತಿ ಹಿನ್ನೆಲೆ ನಾಡಿನಾದ್ಯಂತ ಸಂಭ್ರಮ ಕಳೆಗಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಕಲಾಮಂದಿರದಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ಆಯೋಜಿತ ಬಸವ ಜಯಂತ್ಯುತ್ಸವದಲ್ಲಿ ಬಸವಶ್ರೀ ಪ್ರಶಸ್ತಿ ಪ್ರದಾನಿಸಲಿದ್ದಾರೆ. ಇಂದು ಪರಶುರಾಮ ಜಯಂತಿ. ವಿಷ್ಣುವಿನ 6ನೇ ಅವತಾರವಾದ ಚಿರಂಜೀವಿ ಭಗವಾನ್ ಪರಶುರಾಮರ ಜನ್ಮದಿನ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ರೂಪಿಸಿದ ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು 1975ರ ಈ ದಿನ ಸೋವಿಯತ್ ಒಕ್ಕೂಟ ಕಾಸ್ಮೋಸ್ 3M ಬಳಸಿ ಉಡಾವಣೆ ಮಾಡಿತ್ತು. ಜಾನುವಾರು ರೋಗಗಳ ನಿಯಂತ್ರಣ ರಾಷ್ಟ್ರೀಯ ಯೋಜನೆ ಅಡಿ 23ನೇ ತಾರೀಖಿನಿಂದ ಮೇ 22ರವರೆಗೆ ರಾಜ್ಯಾದ್ಯಂತ ಪಶುಪಾಲನಾ ಇಲಾಖೆ 9ನೇ ಸುತ್ತಿನ ಕಾಲು ಬಾಯಿ ಜ್ವರ ನಿರೋಧಕ ಲಸಿಕೆ ನೀಡಿಕೆ ಆಂದೋಲನ ಆಯೋಜಿಸಿದೆ. ವೃತ್ತಿ ಶಿಕ್ಷಣ ಪ್ರವೇಶಾತಿಗೆ 23 ಮತ್ತು 24ರಂದು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಅವಧಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಮಹಿಳಾ ಜನ್ ಸುನ್ವಾಯಿ ರಾಜ್ಯ ಮಹಿಳಾ ಆಯೋಗದಿಂದ ಅಹವಾಲು ಆಲಿಕೆ.
ಕೃಷಿ ಹೊಂಡಗಳ ಸುರಕ್ಷತೆ ಹಾಗೂ ಜೀವಹಾನಿ ತಡೆಗೆ ವಿಧಾನ ಪರಿಷತ್ ಸಭಾಪತಿಗಳಿಂದ ಕೃಷಿ ಸಚಿವರಿಗೆ ಪತ್ರ. ವಿಜಯಪುರ ಜಿಲ್ಲೆ ಇಂಡಿಯ ರಾಜಶ್ರೀ ಅನಂತ್ ಜೈನ್ರಿಂದ ಮಿಯಾಜಾಕಿ ಮಾವಿನ ಲಾಭದಾಯಕ ಕೃಷಿ. ಘನವಾದ ಅಭ್ಯಾಸಗಳು ಸುದೃಢ ಯಕೃತ್ತು ಧ್ಯೇಯದೊಂದಿಗೆ ಇಂದು ವಿಶ್ವ ಯಕೃತ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.